ಕರ್ನಾಟಕ ರಾಜ್ಯ ರೈತ ಸಂಘ ಉದ್ದೇಬೋರನಹಳ್ಳಿ ಶಾಖೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಸಹಭಾಗಿತ್ವದಲ್ಲಿ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಡಿಸೆಂಬರ್ 22 ಸೋಮವಾರ ಬೆಳಗ್ಗೆ 10 ಗಂಟೆಗೆ ಆಚರಿಸಲಾಗುತ್ತಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಗೌರವಾಧ್ಯಕ್ಷರಾದ ಬಸವರಾಜು ತಿಳಿಸಿದರು. ರೈತ ದಿನಾಚರಣೆ 22/12 ಸೋಮವಾರ 10 ಗಂಟೆಗೆ ಪ್ರಧಾನಮಂತ್ರಿಗಳಾದ ದಿವಂಗತ ಚರಣ್ ಸಿಂಗ್ ಅವರ ನೆನಪಿಗೋಸ್ಕರ ರೈತ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಉದ್ಯಾನವನದಲ್ಲಿ ಶಾಖೆಯಲ್ಲಿ. ಅದಕ್ಕೆ ಮಾಧ್ಯಮದವರು ಮತ್ತು ಸಂಪಾದಕರುಗಳು ಎಲ್ಲ ಜಿಲ್ಲಾ ಅಧಿಕಾರಿಗಳು ಒಳಗೊಂಡು ಎಲ್ಲರನ್ನು ಆಹ್ವಾನ ಮಾಡಿ ರೈತ ದಿನಾಚರಣೆ ಆಚರಣೆ ಮಾಡ್ತೀವಿ. ಇದಕ್ಕೆ ತಾವುಗಳೆಲ್ಲರೂ ಬರಬೇಕಂತೇಳಿ ಈ ಮೂಲಕ ನಮ್ಮದು ಹೇಳ್ತಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೈಸರ್ಗಿಕ ಕೃಷಿ ಬಗ್ಗೆ ಶ್ರೀ ಚಂದ್ರಶೇಖರ ನಾರಾಯಣಪುರ ಉಪನ್ಯಾಸ ನೀಡಲಿದ್ದು, ಸಿರಿಧಾನ್ಯ ಮತ್ತು ಬಳಕೆ ಬಗ್ಗೆ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರು ಮಾತನಾಡಲಿದ್ದಾರೆ ಎಂದರು. ಕರ್ನಾಟಕ ರಾಜ್ಯ ರೈತ ಸಂಘದ ಧಕ್ಕೆ ಹೋಬಳಿ ಘಟಕ ಮತ್ತು ಉದ್ದೇಬೋರನಹಳ್ಳಿ ಶಾಖೆ ವತಿಯಿಂದ 22/12/2025 ಸೋಮವಾರ ರೈತ ದಿನಾಚರಣೆ ಆಚರಣೆ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ರೈತ ಸಂಘದಿಂದ ಇದು ಮಾಡ್ಕೊಂಡಿದ್ದೀವಿ. ಮತ್ತು ಈ ರೈತ ಸಂಘನಲ್ಲಿ ಈ ಕಾರ್ಯಕ್ರಮನ ನಾವು ಈ ಜಿಲ್ಲಾ ಅಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಇವರೆಲ್ಲರನ್ನೂ ಕೂಡ ನಾವು ಆಹ್ವಾನ ಮಾಡಿದ್ದೀವಿ. ಅವರೆಲ್ಲರೂ ಕೂಡ ಸ್ಪಂದನೆ ಮಾಡಿದ್ದಾರೆ ಆ ಒಂದು ರೈತ ದಿನಾಚರಣೆ ಕಾರ್ಯಕ್ರಮಕ್ಕೆ. ಅದೇ ರೀತಿ ಈ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಜಾನಪದ ಕಲಾಮೇಳಗಳು ಕೂಡ ಬರ್ತಾ ಇದ್ದಾವೆ. ಮತ್ತು ಅಲ್ಲಿ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಎತ್ತಿನ ಗಾಡಿ ಮೆರವಣಿಗೆ ಮತ್ತು ಟ್ರ್ಯಾಕ್ಟರ್ ಮೆರವಣಿಗೆಗಳು ಕೂಡ ಇದ್ದಾವೆ. ಮತ್ತು ಅಲ್ಲಿ ನಮ್ಮ ಎಲ್ಲ ರೈತರು ಕೂಡ ಒಗ್ಗಟ್ಟಾಗಿ ನಾವು ಒಂದು ಬೃಹತ್ ಮೆರವಣಿಗೆಯನ್ನು ಬಿಳಿಕಲ್ಲಹಳ್ಳಿಯಿಂದ ಉದ್ದೇಬೋರನಹಳ್ಳಿ ಗ್ರಾಮಕ್ಕೆ ಬೃಹತ್ ಮೆರವಣಿಗೆ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀವಿ. ಈ ಎಲ್ಲ ಕಾರ್ಯಕ್ರಮವನ್ನು ಕೂಡ 22ನೇ ತಾರೀಕು ರೈತ ದಿನಾಚರಣೆ ದಿನ ಆಚರಣೆ ಮಾಡೋಕ್ಕೆ ನಾವು ಎಲ್ಲರೂ ಒಮ್ಮತದಿಂದ ಒಪ್ಕೊಂಡಿದ್ದೀವಿ. ಮತ್ತು ರೈತರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಮತ್ತು ಸರ್ಕಾರ ಅವರಿಗೇನು ಸೌಲಭ್ಯಗಳನ್ನು ನೀಡ್ತಾ ಇದೆ ಅದರ ಬಗ್ಗೆ ನಮ್ಮ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಹೆಚ್ಚಿನದಾಗಿ ಮಾಹಿತಿಯನ್ನು ಕೊಡ್ತಾರೆ. ಅವ್ರನ್ನೂ ಕೂಡ ನಾವು ಆಹ್ವಾನ ಮಾಡಿದ್ದೀವಿ. ಹಾಗೆ ನಾವು ಈ ರೈತರಿಗೆ ಹೆಚ್ಚಿನದಾಗಿ ಅವರಿಗೆ ಜಾಗೃತಿ ಬೇಕು, ರೈತ ದಿನಾಚರಣೆ ಬಗ್ಗೆ ಜಾಗೃತಿ ಬೇಕು. ಇವತ್ತು ರೈತರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ರೈತರ ಕೆಲಸ ಇದೆ. ಆದರೆ ಅವರಿಗೆ ನಮಗೆ ಆದಂಥ ಒಂದು ದಿನಾಚರಣೆ ಇದೆ ಅನ್ನೋದು ಎಲ್ಲ ರೈತರಿಗೂ ಗೊತ್ತಿಲ್ಲ. ಎಲ್ಲ ಸುತ್ತಮುತ್ತಲಿನ ಎಲ್ಲ ರೈತರಿಗೂ ಕೂಡ ನಮಗಾದಂಥ ಒಂದು ದಿನಾಚರಣೆ ಇದೆ. ಆ ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಆಚರಣೆ ಮಾಡಬೇಕು ಎಂಬ ಒಂದು ಜಾಗೃತಿ ಮೂಡಿಸಬೇಕು ಅನ್ನೋ ಒಂದು ಕಾರಣದಿಂದ ಒಂದು ಉದ್ದೇಬೋರನಹಳ್ಳಿಯಲ್ಲಿ 3 ವರ್ಷದಿಂದ ಈ ರೈತ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಕುಮಾರಸ್ವಾಮಿ, ದೇವರಾಜೇಗೌಡ, ಬಸವರಾಜು, ಪ್ರಕಾಶ್, ರವಿಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು.